ಈ ಥರ ಗಾಜಿನ ಬಳೆ ಹಾರನ ದೇವ್ರ ಫೋಟೋಗೆ ಹಾಕಿದಾಗ ಟ್ರೆಡಿಷ್ನಲ್ ಆಗಿ ಕಾಣುತ್ತೆ, ಹಾಗೆ ಡಿವೈನ್ ಆಗಿ ಫೀಲ್ ಆಗುತ್ತೆ. ಈಗ ಬರೋ ಶ್ರಾವಣ ಮಾಸ ಮತ್ತು ಹಬ್ಬಗಳಿಗೆಲ್ಲ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅನಿಸುತ್ತೆ. ನೀವು ಇದನ್ನು ಮನೇಲಿ ಈಸಿಯಾಗಿ ಟ್ರೈ ಮಾಡಿ, ಸಿಂಪಲ್ ಆಗಿದೆ. ಇಷ್ಟು ಚೆನ್ನಾಗಿ ಕಾಣ್ತಿರೋ ಈ ಹಾರಕ್ಕೆ ಬೇಕಿರೋದು ಎರಡೇ ಎರಡು ಮೆಟೀರಿಯಲ್ಸು, ಒಂದು ಬ್ಯಾಂಗಲ್ಸು, ಇನ್ನೊಂದು ಥ್ರೆಡ್ ಅಷ್ಟೇ. ಇದಕ್ಕೆ ಹಾಟ್ ಗ್ಲೂ ಆಗಲಿ ಫೆವಿಕ್ರಿಲ್ ಆಗಲಿ ಬೇರೆ ಏನು ಮೆಟೀರಿಯಲ್ಸ್ ಬೇಕಿಲ್ಲ, ಎಲ್ಲ ಮನೇಲಿ ಸಿಗೋವಂಥ ಮೆಟೀರಿಯಲ್ಸೇ. ಅದು ಎರಡೇ ಬ್ಯಾಂಗಲ್ಸು ಮತ್ತು ಈ ಥರ ಥ್ರೆಡ್ನ. ಈ ಥ್ರೆಡ್ ಇಲ್ಲ ಅಂದರೆ ವುಲ್ಲನ್ ಥ್ರೆಡ್ನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಹಾರ ಪೂರ್ತಿ ಗ್ರೀನ್ ಬ್ಯಾಂಗಲ್ಸ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕು ಅಂದರೆ ಡ್ಯುಯಲ್ ಕಲರ್ಸ್ನ ಯೂಸ್ ಮಾಡ್ಕೋಬೋದು, ಇಲ್ಲ ಮಲ್ಟಿ ಕಲರ್ನೂ ಯೂಸ್ ಮಾಡ್ಕೋಬೋದು. ಹಾರ ಪೂರ್ತಿ 5 ಬ್ಯಾಂಗಲ್ಸ್ ಗ್ರೀನ್ ಇನ್ 5 ಬ್ಯಾಂಗಲ್ಸ್ ರೆಡ್, ಇಲ್ಲ ರೆಡ್ ವಿತ್ ಯೆಲ್ಲೋ, ಸೊ ಆ ಥರ ಹೆಂಗಾದರೂ ಆಲ್ಟರ್ನೇಟ್ ಆಗಾದರೂ ಮಾಡ್ಕೋಬೋದು. ಇಲ್ಲಿ ವುಲ್ಲನ್ನು ಅಷ್ಟೇ, ನೀವು ಕಲರ್ಸ್ ತೊಗೊಳಂಗಿದ್ರೆ ಡಿಫ್ರೆಂಟ್ ಕಲರ್ ಅಂದರೂ ತೊಗೋಬೋದು, ಅದಕ್ಕೆ ಬ್ಯಾಂಗಲ್ಸ್ಗೆ ಕಾಂಬಿನೇಷನ್ ಆಗಿ ಕಾಣೋ ಹಾಗೆ ವುಲ್ಲನ್ನು. ಈ ಡೋರಿನೂ ಅಷ್ಟೇ ಡಿಫ್ರೆಂಟ್ ಕಲರ್ಸ್ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ಕೋಬೋದು. ಹೇಗೆ ಬೇಕೋ ಹಾಗೆ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಇದು ಈ ಹಾರ ಲೆಂತ್ ಬಂದುಬಿಟ್ಟು ನಿಮ್ಮ ಫೋಟೋ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಸಣ್ಣದ ದೊಡ್ಡದ ಅಂತ. ಲಾಸ್ಟ್ ಬ್ಯಾಂಗಲ್ಗೆ ಫಸ್ಟಲ್ಲಿ ಹಾಕಿದ್ನಲ್ವ 2 ಗಂಟು ಟೈಟಾಗಿ, ಅದೇ ಥರ ಲಾಸ್ಟ್ ಬ್ಯಾಂಗಲ್ಗೂ ಹಾಕಬೇಕು, ಆಗ ಹಾರ ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ಹಾರ ಮುಂಚೆನೇ ರೆಡಿ ಮಾಡಿಟ್ಕೊಂಡು ಬೇಕು ಅಂದಾಗ ಫೋಟೋಗೆ ಹಾಕ್ಬೋದು. ಈ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.